ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿಯವರ. ಆದ್ಮೇಲೆ ಎರಡೂ ಕ್ಷೇತ್ರಗಳ ಮೇಲೆ ಈಗ ಎಲ್ಲರೂ ನಿಗಾ ಇಟ್ಟು ತಮ್ಮದೇ ಆದ ವಿಶ್ಲೇಷಣೆ, ವಿಮರ್ಶೆ, ಯಾರು ಗೆಲ್ಬೋದು, ಯಾರು ಸೋಲ್ಬೋದು, ಹಾಗೆ ಊಹೆಗಳು ಮಾಡ್ತಾಯಿದ್ದಾರೆ. ಊಹೆಗಳಿಗೆ ಅವ್ರದ್ದೇ ಆದಂತಹ ಒಂದು ಏನಪ್ಪ ಅಂತಂದ್ರೆ ದೃಷ್ಟಿಕೋನ ಇದ್ದೇ ಇರ್ತದೆ. ಆ ದಿಶೆಯಲ್ಲೇ ಎರಡೂ ಕ್ಷೇತ್ರಗಳಲ್ಲೇ ಏನೇನು ಆಗ್ಬೋದು, ಏನು ವೀರನಾಥ್ ಮಠ ಗೆಲ್ತಾರ, ಉಮೇಶ್ ಮೀಟಿ ಅವ್ರು ಗೆಲ್ತಾರ, ಟಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಗೆಲ್ತಾರ, ಸಮರ್ಥ ಶಾಮೂರ್ ಗೆಲ್ತಾರ, ಯಾರು ಗೆಲ್ಬೋದು, ಯಾರ್ಯಾರು ನಾವೇನಂತೀವಿ ಅದು ಪ್ಲಸ್ ಅಂತೀವಿ ಅಥವಾ ಲಾಭ ಯಾವ ದೃಷ್ಟಿಯಿಂದ ಆಗ್ಬೋದು, ಯಾರಿಗೆ ಲಾಸು ಆಗ್ಬೋದು, ಲುಕ್ಸಾನ್ ಆಗ್ಬೋದು, ಸೋಲ್ಬೋದು, ಏನು ಗ್ರೌಂಡ್ಗಳು, ಆ ದಿಶೆಯಲ್ಲಿ ಒಂದಿಷ್ಟು ಏನೋ ವಿಚಾರ ಮಾಡಿದಾಗ BJPಗೆ ಆಗೋ ಲಾಭಗಳೇನಪ್ಪ, ಅದರಲ್ಲೂ ಮುಖ್ಯವಾಗಿ ಬಾಗಲಕೋಟೆಯಲ್ಲೇ ನಮ್ಮ ಚರಂತಿ ಮಠರಿಗೆ ಏನು ಲಾಭ ಆಗ್ಬೋದು ಅಂದರೆ, ಮೊದಲನೇದಾಗಿ ಹಿಂದುತ್ವ RSS ಅಲ್ಲಿ ಕಟ್ಟಿ ಬೆಳೆಸಿ ಅದ್ರ ಜೊತೆಗೆ ಜನರೊಂದಿಗೆ ತಮ್ಮ ಗುರುತಿಸ್ಕೊಂಡಂಥವ್ರು. RSSನ ಅತ್ಯಂತ ಗಟ್ಟಿನಲ್ಲೇ ಬಾಗಲಕೋಟೆಯ ಊರು. ಇದು ಭಾಳ ಹೆಲ್ಪ್ ಆಗುವಂಥ ವಿಷಯ. ಇನ್ನು ಎರಡನೇದಾಗೆ ಶಾಸಕನಾಗಿ ಆಡಳಿತ ಮಾಡಿದಂಥದ್ದು ಮತ್ತು ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡಿದ್ದು, ಇದು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಅಂಥೇಳಿ ತಜ್ಞರ ಅಭಿಪ್ರಾಯ. ಯಾಕಂದ್ರೆ ಗೆಲುವಿಗೆ ಒಂದು ಏನಾದರೂ ಕಾರಣ ಬೇಕಲ್ಲ. ಆ ದಿಶೆಯಲ್ಲೇ ಮುಂದೆ ಈ ಒಳಮೀಸಲಾತಿ ಸಲುವಾಗಿ ತಿಕ್ಕಾಟ ನಡೆದ, ಕೊಡಬಾರ್ದು ಅಂತೇಳಿ ಬಲಗೈಯವರು ಕೊಡಬೇಕು ಅಂತೇಳಿ ಎಡಗೈಯವರು ತಿಕ್ಕಾಟ ನಡೆದ. ಅದು ಲಾಭ ಆಗ್ಬೋದು, ಕಾಂಗ್ರೆಸ್ ತಪ್ಪು ಮಾಡ್ಯಾರ ಅಂತೇಳಿ ಲಾಭ ಮಾಡ್ಕೋಬೋದು ಅಂತೇಳಿ ಒಂದು ಲೆಕ್ಕ. ಅದಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ, ಕಾಂಗ್ರೆಸ್ನಿಂದ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಟೀಕೆ ಟಿಪ್ಪಣಿ ಮೇಲೆ ಕೇಳ್ತಾ ಇರ್ತೀವಿ. ಅಭಿವೃದ್ಧಿ ಅಂದರೆ ಏನು ಆ ಮಾತು ಬೇರೆ, ಅದನ್ನ ನಮ್ಮ ಚರ್ಚೆ ಮಾಡುವಂಥದ್ದು. ಬಟ್ ಈಗ BJPಗೆ ಇರುವಾಗ ಅಭಿವೃದ್ಧಿ ಅಂದರೆ ರೋಡ್ ಇರ್ಬೋದು, ಗಟರ್ ಇರ್ಬೋದು, ಮತ್ತಿರ್ಬೋದು, ಆಗಿಲ್ಲ ಅಂತೇಳಿ ಮುಂದೆ ಇನ್ನೊಂದು ಏನಪ್ಪ ಅಂದ್ರೆ ಪ್ರಚಾರ ಮಾಡುವಲ್ಲಿ ಒಗ್ಗಟ್ಟಾಗಿಬಿಟ್ಟದಲ್ಲ.